Name the type of mirror used in the following situations. So we are looking at two situations in headlights of a vehicle ಮತ್ತೆ satellite dish. Support your answer with reason. Reason ಕೂಡ ಕೊಡಬೇಕು. ಸರಿನಾ? ಇವೆರಡು ಪ್ರಶ್ನೆ ನೀವೇ ಮಾಡಬೇಡಿ. ಮತ್ತೆ ಇದನ್ನ ಬರೀ ನೀವು ಸುಮ್ಮನೆ ಮನಸ್ಸಲ್ಲಿ ಅನ್ಕೊಳೋದಲ್ಲ, ಪೇಪರ್ನಲ್ಲಿ ಬರೀರಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಬರೆಯೋಕ್ಕಾಗುತ್ತೆ, ನಿಮ್ಗೆ ಎಷ್ಟು ಬರೆಯೋಕ್ಕಾಗಲ್ಲ ಅಂತ ಹೇಳಿ. ಬರ್ದಿದ್ದೀರಾ ಅಂತ ತಿಳ್ಕೊಂತೀನಿ. ಏನು ಉತ್ತರ? ಹೆಡ್ಲೈಟ್ಸ್ ನಾವು ಏನು ಉಪಯೋಗಿಸ್ತೀವಿ? ಫಾರ್ ಹೆಡ್ಲೈಟ್ಸ್ ವಿ ಯೂಸ್ ಕಾನ್ಕೇವ್ ಮಿರರ್ ಅಲ್ವಾ? ಏನಕ್ಕೆ? ರೀಸನ್ ಕೂಡ ಕೊಡಬೇಕು. ಕಾನ್ಕೇವ್ ಮಿರರ್ ಏನಕ್ಕೆ ಅಂತ ಹೇಳಿದ್ರೆ, ನಾವು ಹೆಡ್ಲೈಟ್ಸ್ ಅಲ್ಲಿ ನಮ್ಮ ಬಲ್ಬ್ನ ಫೋಕಸ್ ಹತ್ರ ಇಡ್ತು ಅಂತ ಹೇಳಿದ್ರೆ ಇಟ್ ವಿಲ್ ಕ್ರಿಯೇಟ್ ಪ್ಯಾರಲ್ ಬೀಮ್ ಆಫ್ ಲೈಟ್ ಅಲ್ವಾ? ಉಲ್ಟಾ ಲೈಟ್ ಇಲ್ಲಿಂದ ಹೋಗಿ ಇಲ್ಲಿ ಹೋಗ್ತಾ ಇದೆಯಲ್ಲ. ಸ್ಯಾಟಲೈಟ್ ಡಿಶ್ ಅಲ್ಲಿ ನಾವು ಒಂದು ಸೆನ್ಸರ್ ಇಲ್ಲಿಟ್ಟು ಸಿಗ್ನಲ್ ದೂರದಿಂದ ಎಲ್ಲೋ ಬಂತು ಅಂತ ಹೇಳಿದ್ರೆ ಈ ತರ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಕಾನ್ಕೇವ್ ಮಿರರ್ ಉಪಯೋಗಿಸ್ತೀವಿ. ಸೊ ಇಟ್ ಇಸ್ ಏಬಲ್ ಟು ಕಾನ್ಸಂಟ್ರೇಟ್ ದ ಪ್ಯಾರಲ್ ಬೀಮ್ ಆಫ್ ಲೈಟ್ ಆನ್ ಟು ಅ ಸೆನ್ಸರ್. ದಟ್ಸ್ ವೈ ವಿ ಯೂಸ್ ಕಾನ್ಕೇವ್ ಮಿರರ್. ಸೊ ಈ ರೀತಿಯಲ್ಲಿ ಉತ್ತರ ಬರೀಬೇಕು. ಮುಂದಿನ ಪ್ರಶ್ನೆ, ವಾಟ್ ಕೈಂಡ್ ಆಫ್ ಮಿರರ್ ಆರ್ ಯೂಸ್ಡ್ ಅಟ್ ಅ ಜಂಕ್ಷನ್? ರೋಡ್ ಜಂಕ್ಷನ್ ಅಲ್ಲಿ ಏನು ಉಪಯೋಗಿಸ್ತೀವಿ? ಕಾನ್ವೆಕ್ಸ್ ಮಿರರ್ಸ್ ಅಲ್ವಾ? ಸೊ ಈ ರೋಡ್ ಸೈಡ್ ಅಲ್ಲಿ ಈ ತರ ಹಾಕಿರ್ತಾರೆ, ನೋಡಿದ್ರೆ ನೀವು. ಸರಿ ಬಿಡಿಸ್ಲಿಲ್ಲ ನಾನು ಚಿತ್ರನ. ಈ ರೀತಿಯಲ್ಲಿ ಅಲ್ಲ ಹುಡುಗರ? ಸೊ ಇದು ನಿಮ್ಮ ಎಂಥದಿದು ಕಾನ್ವೆಕ್ಸ್ ಮಿರರ್ಸ್. ಸೊ ರಿಟರ್ನ್ ಪಾರ್ಟ್ ಇಲ್ಲಿದೆ ಆಯ್ತಾ? ಸೊ ಫ್ರೇಸಿಂಗ್ ಅಲ್ಲಿ ಈ ತರ ಫ್ರೇಸ್ ಮಾಡ್ಕೊಳ್ಳಿ. ನನಗೆ ಮುಂಚೆ ಫ್ರೇಸ್ ಮಾಡಿದ್ರೆ ತುಂಬಾ ತೊಂದರೆ ಆಗೋದು. ನಂಗೆ ಉತ್ತರ ಗೊತ್ತಿರೋದು, ಬಟ್ ಒಂದು ಆ ಉತ್ತರನ ನನ್ನ ಅಂಡರ್ಸ್ಟ್ಯಾಂಡಿಂಗ್ನ ಇಂಗ್ಲೀಷಲ್ಲಿ ಬರೆಯೋದು ನಂಗೆ ತುಂಬ ತೊಂದರೆ ಆಗ್ತಾ ಇತ್ತು. ಸೊ ನಾನು ಆದಷ್ಟು ನಿಮಗೆ ಸುಲಭವಾಗಂಗೆ, ಇಲ್ಲ ಅಂತ ಹೇಳಿದ್ರೆ ಗೊತ್ತಾಗಂಗೆ ನಿಮಗೆ ಕೀವರ್ಡ್ಸು ಅವೆಲ್ಲ ಬರೆದಿರ್ತೇನೆ. ನಿಮ್ಗೆ ಬೇಕಾದ್ರೆ ಈ ಕಡೆ ಆ ಕಡೆ ಮಾಡಿಕೊಂಡು ನಿಮ್ಮ ಉತ್ತರ ನೀವೇ ಬರ್ಕೊಬೋದು. ಆದಷ್ಟು ನಾನು ಸುಲಭ ಮಾಡಿ ಬರೆದಿರ್ತೇನೆ ಆಯ್ತಾ? ಯಾಕಂದ್ರೆ ನನಗೂ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಬರೆಯೋದು ಒಂದು ಉತ್ತರನ ಅಂತ ಹೇಳಿ ಬಿಡಿಸಿ ಬರೆಯೋದು. ಹೇಳೋದಕ್ಕೆ ನೋಡ್ಸೋದಕ್ಕೆ ಸುಲಭ, ಅಂದರೆ ಬರೆಯೋದು ಕಷ್ಟ. ಅದಕ್ಕೋಸ್ಕರ ನಾನು ಆದಷ್ಟು ಸುಲಭವಾಗಿ ನಿಮಗೆ ಉತ್ತರ ನೋಡ್ಸಿರ್ತೇನೆ. ಇದಕ್ಕಿಂತ ನಿಮ್ಗೆ ಇಲ್ಲ ಸರ್ ಇದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ನಿಮ್ಗೆ ಏನು ಉತ್ತರ ಬರುತ್ತೋ ಅದನ್ನ ಬರೀರಿ, ಏನೂ ತೊಂದರೆ ಇಲ್ಲ ಆಯ್ತಾ? ಸೊ ಇದೇ ರೀತಿ ಬರೀಬೇಕು ಅದೇ ರೀತಿ ಬರೀಬೇಕು ಅಂತ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಬಯಟ್ ಹೊಡೆಯೋಕೆ ಹೋಗ್ಬೇಡಿ. ನೀವೇ ಒಂದು ನಿಮ್ಮ ಸ್ವಂತ ಒಂದು ಲ್ಯಾಂಗ್ವೇಜಲ್ಲಿ ಬರ್ಕೊಂಡು ಆಯ್ತಾ, ನಿಮ್ದು ಒಂದು ಏನು ಎಕ್ಸಾಮ್ಲಿ ಏನು ಬರೀತೀನಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ಒಂದು ಫ್ರೇಸ್ ಮಾಡಿ ಆ ಉತ್ತರನೇ ಬರ್ಕೊಡಿ. ಸೊ ಇವೆಲ್ಲ ಅಭ್ಯಾಸ ಮಾಡ್ಕೊಬೇಕು ನೀವು. ನಿಮ್ಮ ಸ್ವಂತ ಉತ್ತರ ನೀವೇ ಒಂದೆರಡು ಬುಕ್ ಓದಿ ನೀವೇ ಒಂದು ಬರೀತು ಅಂತ ಹೇಳಿದ್ರೆ ನಿಮಗೆ ತುಂಬ ದಿನ ಜ್ಞಾಪಕ ಬರುತ್ತೆ, ಮತ್ತೆ ಎಕ್ಸಾಮ್ ಮುಂಚೆ ಬಯಾಟ್ ಹೊಡೆಯೋಂಗಿಲ್ಲ. ಸೊ ಇವೆಲ್ಲ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ ಆಯ್ತಾ? ಪ್ರಶ್ನೆ ಬರ್ಕೊಳ್ಳಿ ಮೊದಲಾಗಿ. ಇದು ನಿಮ್ಮ ಉತ್ತರ. ಇದೇ ರೀತಿ ಬರಿಬೇಕು ಅಂತ ಏನಿಲ್ಲ, ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮದೇ ಸ್ವಂತ ಭಾಷೆಯಲ್ಲಿ ಬರೀಬೋದು.